ಸುಗ್ಗಿ ಕಾಲ ಅಂತ ಕರಿತೀವಿ. ಸುಗ್ಗಿ ಬಂತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಅಂತ ನಾವು ಚಿಕ್ಕ ಹುಡುಗರಿಂದ ಹೇಳ್ಕೊಂಡು ಬಂದಿದ್ದೀವಿ. ಎಲ್ಲ ನಮ್ಮ ರೈತ ವರ್ಗದವರು ಅದನ್ನ ಪೂಜೆ ಮಾಡಿ ಅದನ್ನ ಎಲ್ಲರಿಗೂ ಹಂಚುವಂತ ಕಾಲ ಇದು ಮಕರ ಸಂಕ್ರಾಂತಿ ಕಾಲ. ಇಂದು ವಿಶೇಷವಾಗಿ ಮೊದಲನೇ ಸೂರ್ಯನ ಕಿರಣ ಬಿಡುವಂತ ದಿನ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಅಂತಂದ್ರೆ ವರ್ಷದ ಮೊದಲ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜನವರಿ ಬಂದ ನಂತರ ಜನವರಿ 14 ವರ್ಷದ ಮೊದಲ ಹಬ್ಬವಾಗಿ ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ. ಹಾಗೇನೆ ಮಕರ ಸಂಕ್ರಾಂತಿಯ ಹಬ್ಬದ ವಿಶೇಷತೆಯಾಗಿ ನಾಡಿನೆಲ್ಲೆಡೆ ಎಲ್ಲರ ಮನೆಯಲ್ಲಿ ಸಿಹಿ ಮಾಡೋದ್ರ ಮೂಲಕ ದೇವರಿಗೆ ನೈವೇದ್ಯಗಳನ್ನು ಅರ್ಪಿಸೋದಿರ್ಬೋದು, ಅಥವಾ ಎಳ್ಳು ಕಬ್ಬುಗಳನ್ನ ಏನು ನೈವೇದ್ಯವಾಗಿ ನೀಡೋದಿರ್ಬೋದು, ಎಳ್ಳು ಬೆಲ್ಲವನ್ನ ಹಂಚಿ ಏನು ಒಳ್ಳೆ ಮಾತಾಡಿ ಅನ್ನೋದರ ಮೂಲಕ ನಾಡಿನ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಆಚರಣೆಗಳು ನಡೀತಾ ಇದೆ. ಹಾಗೇನೆ ಬೆಂಗಳೂರಿನ ದೇವಾಲಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಂದು ಶಿವನ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಹಾಗೇನೆ ನಾನಿವತ್ತು ಕಾಡುಮಲ್ಲೇಶ್ವರ ದೇವಸ್ಥಾನದ ದೇವಸ್ಥಾನದಲ್ಲಿದ್ದೀನಿ, ಮಲ್ಲೇಶ್ವರಂನಲ್ಲಿ. ಇಲ್ಲಿ ಸಂಕ್ರಾಂತಿ ವಿಶೇಷವಾಗಿ ಯಾವ ರೀತಿಯಾಗಿ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇದೆ, ಹಾಗೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಹಾಗೆ ಭಕ್ತಾದಿಗಳನ್ನ ಮತ್ತು ಪ್ರಧಾನ ಅರ್ಚಕರನ್ನ ಕೂಡ ಮಾತಾಡ್ಸೋಣ ಬನ್ನಿ. ಮಕರ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ವರ್ಷದ ಮೊದಲ ಹಬ್ಬ ಅಂತಾನೆ ಕರೆಯಲ್ಪಡುವ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು, ಎಳ್ಳು ಬೀರೋದ್ರ ವಿಶೇಷತೆ ಏನು, ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿಯ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಇದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಕಾಡುಮಲ್ಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವತ್ತು ಸಂಕ್ರಾಂತಿ ಹಬ್ಬ, ಅದರಲ್ಲೂ ವಿಶೇಷವಾಗಿ ವರ್ಷದ ಮೊದಲ ಹಬ್ಬ ಅಂತಾನೆ ಕರಿಬಹುದು ಮಕರ ಸಂಕ್ರಾಂತಿ ಹಬ್ಬನ. ಏನು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು? ಈ ಒಂದು ಸೂರ್ಯ ಬಂದು ಧನುರಾಶಿಯಿಂದ ಮಕರ ರಾಶಿಗೆ ಬರುವಂಥ ಒಂದು ಇದೆ ಮಕರ ಸಂಕ್ರಾಂತಿ. ತುಂಬ ವಿಶೇಷತೆ ಇದೆ. ಅದರಿಂದ ಈ ಒಂದು ಸೂರ್ಯನಿಗೆ ವಿಶೇಷ ಇರುತ್ತೆ. ಈ ಒಂದು ಸೂರ್ಯನಿಗೆ ಈ ಒಂದು ಧನುರಾಶಿಯಿಂದ ಮಕರ ರಾಶಿ ಬರೋದ್ರಿಂದ ವಿಶೇಷ ದಿನ. ಒಂದು ನೈವೇದ್ಯ ಒಂದು ಮಾಡಿ ದೇವಸ್ಥಾನಕ್ಕೆ ಬಂದು ಒಂದು ಪ್ರಾರ್ಥನೆಗಳು ಮಾಡಿದ್ರೆ ತುಂಬ ವಿಶೇಷ ಅಂತಿದೆ. ಅವನು ಮಕರ ರಾಶಿ ಬಂದು ಶನಿ ಅಧಿಪತಿ, ಅವ್ರ ಮಗನ ರಾಶಿಗೆ ಬರೋದ್ರಿಂದ ಆ ಒಂದು ಎಳ್ಳು ನೈವೇದ್ಯ ಮಾಡಿ ಕೊಡೋದ್ರಿಂದ ತುಂಬ ಒಳ್ಳೆಯದು, ತುಂಬ ಸಕಲ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ. ಆಮೇಲೆ ಈ ಹಸುಗಳಿಗೆಲ್ಲ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಅಲಂಕಾರ ಮಾಡಿ ಹಸುಗಳ ಪೂಜೆ ಆಮೇಲೆ ಎಲ್ಲ ವಿಶೇಷವಾಗಿ ಮಾಡಬೇಕಾಗಿರುವಂಥ ದಿವಸಗಳು ಇದು. ಇನ್ನು ಸಂಕ್ರಾಂತಿ ಹಬ್ಬ ಅಂತ ಬಂದ್ರೆ ಎಳ್ಳು ಬೀರೋದು ಅಥವಾ ಎಳ್ಳನ್ನು ಹಂಚಿ ಒಳ್ಳೆ ಮಾತಾಡಿ ಅನ್ನುವಂತಹ ಒಂದು ಪದ್ಧತಿ ಇದೆ. ಏನು ಈ ಪದ್ಧತಿಯ ವಿಶೇಷತೆ ಏನು? ಅದು ಒಳ್ಳೆಯದು. ಎಳ್ಳು ದಾನ ಮಾಡಿ ಒಂದು ಒಳ್ಳೆ ಮಾತಾಡಿ ಅಂತ ಒಂದು ಅವಾಗಿಂದ ಬಂದಿರುವಂಥ ಒಂದು ಪದ್ಧತಿ. ಎಳ್ಳದು ಶನಿ ಅಧಿಪತಿ ಆಗಿರೋದ್ರಿಂದ ಅದು ದೇವದ ನೈವೇದ್ಯ ಮಾಡಿ ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊತಾರೆ. ಪ್ರಾರ್ಥನೆ ಮಾಡಿ ಇಲ್ಲಿ ಬಂದು ವಿಶೇಷವಾಗಿ ಬೆಳಗ್ಗೆ ರುದ್ರಾಭಿಷೇಕ ಕೊಟ್ಟಿರ್ತಾರೆ. 5 ಗಂಟೆಗೆ ರುದ್ರಾಭಿಷೇಕ, 5:15 ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿದೆ. ರುದ್ರಾಭಿಷೇಕ ಆಗಿ 7:15 ಮಹಾಮಂಗಳಾರತಿ ಇತ್ತು. ನೈವೇದ್ಯ ಆಗಿ ಪ್ರಸಾದ ವಿನಿಯೋಗಗಳಾಗಿದೆ. ಇವಾಗ ಜನಗಳು ಬರ್ತಾ ಇದ್ದಾರೆ, ಅರ್ಚನೆಗಳು ನಡೆಯುತ್ತೆ. 2 ಗಂಟೆವರೆಗೂ ದರ್ಶನಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. 2:15 ಕ್ಲೋಸ್ ಆಗ ತಿರ್ಗಿ 4 ಗಂಟೆಗೆ ತೆಗೀತಾರೆ. 4 ಗಂಟೆಯಿಂದ 10 ಗಂಟೆವರೆಗೂ ವಿಶೇಷವಾಗಿ ದರ್ಶನ ನಡೀತಾ ಇದೆ. ಇನ್ನು ಸಂಕ್ರಾಂತಿ ಅಂತಂದ್ರೇನೆ ಶಿವನಿಗೆ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಯಾಕಂತಂದ್ರೆ ಶಿವ ಅಧಿಪತಿ ಆಗಿರ್ತಾನೆ. ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ಶಿವನಿಗೆ ಪೂಜೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳು ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಏನು ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಶಿವನಿಗೆ ಪೂಜೆ ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಏನು? ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಒಂದು ಧನುರ್ ರಾಶಿಯಿಂದ ಮಕರ ರಾಶಿ ಬರುತ್ತಲ್ಲ, ಅದರಿಂದ ವಿಶೇಷವಾಗಿ ಒಂದು ಪ್ರಾರ್ಥನೆ ಮಾಡಿ ಅವರ ಒಂದು ಕೆಲಸ ಕಾರ್ಯಗಳು ಇದು ಮಾಡ್ಕೊತಾರೆ. ಹಾಂ, ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇಂದು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿ ವಿಶೇಷವಾಗಿ ರುದ್ರಾಭಿಷೇಕವನ್ನ ಮಾಡಲಾಗಿತ್ತು. ಹಾಗೇನೆ ಬಂದ ಭಕ್ತಾದಿಗಳನ್ನೆಲ್ಲರಲ್ಲೂ ಕೂಡ ಅರ್ಚನೆಯನ್ನ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಿದೆ. ನಮಸ್ತೆ. ಇವತ್ತು ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲ ಹಬ್ಬ. ಹಾಗಾಗಿ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವರ್ಷದ ಪ್ರಾರಂಭದಲ್ಲಿ ಕಾಡುಮಲ್ಲೇಶ್ವರ ದರ್ಶನ ಆಗಿದೆ. ಅದು ತುಂಬ ಸಂತೋಷ ಆಗಿದೆ. ಮನೆಯಲ್ಲಿ ಪೊಂಗಲ್, ಸಿಹಿ ಪೊಂಗಲ್ಲು ಮತ್ತು ಎಳ್ಳು ಬೆಲ್ಲ ಕಾಮನ್ ಆಗಿ, ಕಬ್ಬು, ಆಮೇಲೆ ಗೆಣಸು, ಅವರೆ ಕಾಳು, ಆಮೇಲೆ ಕಡಲೆ ಬೀಜ, ಅದು ಎಲ್ಲ ಬೇಯಿಸಿದ್ದು ಎಲ್ಲ ನೈವೇದ್ಯ ಇಡ್ತೀವಿ ದೇವರಿಗೆ. ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು ದೇವ್ರದ್ದು.
ಇನ್ನು ಎಳ್ಳು ಬೆಲ್ಲ ಬೀರೋದು ಅನ್ನುವಂಥದ್ದು ಸಂಕ್ರಾಂತಿ ಹಬ್ಬದ ಆಚರಣೆ ಅಥವಾ ಪದ್ಧತಿಯಾಗಿದೆ. ಎಳ್ಳು ಬೆಲ್ಲ ಬೀರೋದು ಅಂತಂದ್ರೆ ಏನು, ಅದರ ಅರ್ಥ ಏನು, ಅದರ ಆಚರಣೆಗೆ ಬರ್ಲಿಕ್ಕೆ ಕಾರಣ ಏನಾದರೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದರೆ ಎಳ್ಳು ಬೆಲ್ಲ ತಿಂದು ಭಾಳ ನಿಮ್ಮದು ಬಂಗಾರ ಆಗಲಿ, ಭಾಳ ಸಿಹಿಯಾಗಿರಲಿ. ಆಮೇಲೆ ಈಗ ನೋಡಿದ್ರೆ ನೀವು ಮರಗಳಿಂದ ಎಲೆ ಎಲ್ಲ ಉದುರ್ತಾ ಇರುತ್ತೆ, ಅಂದರೆ ಇದು ಋತು ಆ ಥರ. ಸೊ ಹಂಗಾಗಿ ನಮ್ಮಲ್ಲೂ ಆಯಿಲ್ ಕಂಟೆಂಟ್ ಜಾಸ್ತಿ ಆಗಲಿ ನಮ್ಮ ದೇಹದಲ್ಲಿ, ಹಾಗಾಗಿ ಎಳ್ಳು ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಚೆನ್ನಾಗಿ ತಿಂದು ಇದಾಗಲಿ ಅಂತ ಹೇಳಿ ಅದನ್ನು ಮಾಡ್ತಾರೆ. ನಮಸ್ತೆ ಮೇಡಮ್, ಇವತ್ತು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ ಅಂತಾನೆ ಕರೀತಾರೆ. ಏನು ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು? ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿಯಾಗಿ? ಹೌದು, ಇದು ಸಂಕ್ರಾಂತಿ ಹಬ್ಬ ಅಂದರೆ ಬೇಸಿಕಲಿ ವಿ ಕ್ಯಾನ್ ಸೇ ಇಟ್ ಇಸ್ ಅ ಫಾರ್ಮರ್ಸ್ ಫೆಸ್ಟಿವಲ್. ಸೊ ಫಸ್ಟ್ ಮೊದಲನೇ ಅಕ್ಕಿ ಅಥವಾ ಇರ್ಬೋದು ಆಲ್ ದಿಸ್ ಧಾನ್ಯಗಳು ಎಲ್ಲನೂ ಆ್ಯಕ್ಚುಲಿ ದೇ ವಿಲ್ ಮೇಕ್ ಹೊಸ ಧಾನ್ಯಗಳನ್ನು ಫಸ್ಟ್ ದೇವರಿಗೆ ಅರ್ಪಣೆ ಮಾಡಿ ಗೋಪೂಜೆನೂ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಬಿಕಾಸ್ ದೀಸ್ ಕೌಸ್ ಇದೆಲ್ಲ ಬಂದು ನಮಗೆ ಫುಲ್ಲು ಫಾರ್ಮ್ಗೆ ತುಂಬ ಹೆಲ್ಪ್ ಮಾಡೋದ್ರಿಂದ ಅವುಗಳಿಗೂ ಎಲ್ಲ ಪೂಜೆ ಮಾಡಿ ನಾವು ಅದಕ್ಕೂ ನಮ್ಮ ಕೃತಜ್ಞತೆನ ಸಲ್ಲಿಸ್ತೀವಿ. ಮತ್ತು ಮನೆಯಲ್ಲಿ ಎಲ್ಲರೂ ಒಟ್ಟುಗೂಡಿ ಈ ಸಿಹಿ ಪೊಂಗಲು, ಖಾರ ಪೊಂಗಲು ಎಲ್ಲ ದೇವರಿಗೆ ಆರಾಧನೆ ಮಾಡಿ ಪೂಜೆ ಮಾಡಿ ಎಳ್ಳು ಬೆಲ್ಲ ಎಲ್ರಿಗೂ ಹಂಚಿ ವಿ ವಿಲ್ ಸೆಲೆಬ್ರೇಟ್. ಸೊ ಎಳ್ಳು ಬೆಲ್ಲ ಹಚ್ಚೋದ್ರಿಂದ ದಿಸ್ ಇಸ್ ದ ಓನ್ಲಿ ಟೈಮ್ ವೇರ್ ಎಳ್ಳನ್ನ ನಾವು ದಾನವಾಗಿ ಕೊಟ್ಟು ತೊಗೋಬೋದು. ಸೊ ಇದು ಒಳ್ಳೆ ಸುದ್ದಿನ ಇಟ್ ಅಪ್ರಿಷಿಯೇಟ್ಸ್ ಎವ್ರಿಬಡಿ ಆ್ಯಂಡ್ ಇಟ್ ಇಸ್ ದಿ ಫಸ್ಟ್ ಫೆಸ್ಟಿವಲ್ ಆಫ್ ದಿ ಇಯರ್. ಎಲ್ಲರೂ ತುಂಬ ಖುಷಿಯಾಗಿ ಹೊಸ ಬಟ್ಟೆ ಉಟ್ಟು ತೊಟ್ಟು ದೇವ್ರ ಪೂಜೆ ಮಾಡಿ ಫ್ಯಾಮ್ಲಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ತಿಂಡಿ ಹಬ್ಬದ ಅಡಿಗೆ ಎಲ್ಲ ಮಾಡಿ ತಿಂದು ದೇವರಿಗೆ ಬಂದು ನಮ್ಮ ಥ್ಯಾಂಕ್ಫುಲ್ನೆಸ್ನ ನಮ್ಮ ದೇವರಿಗೆ ಹೇಳಿ ಇಡೀ ವರ್ಷ ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ನಾವು ಹಬ್ಬನ ಆಚರಿಸ್ತೀವಿ. ಇನ್ನು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನೀವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಾ. ಏನು ಇಲ್ಲಿ ಯಾವ ರೀತಿಯಾಗಿ ಪೂಜೆ ಆಚರಣೆಗಳನ್ನ ಮಾಡಿದ್ರಿ, ಹೇಗಾಯ್ತು? ಇಲ್ಲಿ ಆ್ಯಕ್ಚುಲಿ ಇವತ್ತು ನಾವು ಫಸ್ಟ್ ಬಂದಿದ್ದು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಕ್ಕದಲ್ಲೇ ಇದೆ ಕಾಡುಮಲ್ಲೇಶ್ವರ ದೇವಸ್ಥಾನ ಪಕ್ಕ. ಅಲ್ಲಿಗೆ ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ. ಬೆಳಗ್ಗೆ 6 ಗಂಟೆಗೆ ಬಂದು ಅಭಿಷೇಕ ಮುಗಿಸ್ಕೊಂಡು ಆಮೇಲೆ ಮಹಾಮಂಗಳಾರತಿನೂ ಅಟೆಂಡ್ ಮಾಡಿ, ಕೃಷ್ಣನ ದೇವಸ್ಥಾನ ಇದೆ ಮಲ್ಲೇಶ್ವರದಲ್ಲಿ, ಅಲ್ಲೂ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಮಹಾಮಂಗಳಾರತಿಗೆ ಇಲ್ಲಿ ಬಂದಾಗ ಕಾಡುಮಲ್ಲೇಶ್ವರನ ಅವ್ರ ಕರ್ಕಾಟಕ ರಾಶಿಗೆ ಮತ್ತು ತುಂಬ ವಿಶೇಷ ಅವ್ರದ್ದು. ಸೊ ಓಂ ಶಿವಾಯ ನಮಃ ಅಂತ ಬೇಡ್ಕೊಂಡು ಮಕ್ಕಳಿಗೆ, ದೊಡ್ಡವರಿಗೆ, ಮನೇಲಿರೋರಿಗೆ, ಕುಟುಂಬದವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಬೇಡ್ಕೊಂಡು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಲು ನೀವು ನಮ್ಮ ಜೊತೆ ಇದ್ದು ಕಾಪಾಡಬೇಕು ಅಂತ ಬೇಡ್ಕೊಂಡು ವಿ ಹ್ಯಾವ್ ಕಮ್ ಔಟ್. ನಮಸ್ತೆ ಅಮ್ಮ. ಸಂಕ್ರಾಂತಿ ಹಬ್ಬ ಅಂತಂದ್ರೆ ವಿಶೇಷವಾಗಿ ವರ್ಷದಲ್ಲಿ ಮೊದಲ ಹಬ್ಬವಾಗಿ ಆಚರಣೆಯಲ್ಲಿರುತ್ತೆ. ಏನು ಸಂಕ್ರಾಂತಿ ಹಬ್ಬದ ವಿಶೇಷ ಏನು? ವಿಶೇಷ ಅಂದರೆ ನಮ್ಮ ತೆಲುಗು ತಮಿಳು ಎಲ್ಲರೂ ಈ ಹಬ್ಬ ಅಂದರೆ ನಮಗೆ ದೊಡ್ಡ ಹಬ್ಬ ಥರ. ಅದು ಜನವರಿ ಬಂದರೆ ನಮ್ಗೆ ದೊಡ್ಡ ಹಬ್ಬ ಬಂದಂಗೆ. ನಾವು ಇದನ್ನು ತುಂಬ ಇದು ಮಾಡ್ತೀವಿ. ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. ಮೊನ್ನೆ ಓಂ ಶಕ್ತಿಗೆ ಹೋಗಿ ನೆನ್ನೆ ಬಂದೆ ನೋಡಿ, ಇವಾಗೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನೋ ನಮ್ಮ ತಾಯಿ ನಮಗೆ ಆರೋಗ್ಯ ಕೊಡಲಿ, 72 ಆಗ್ತಾಯಿದೆ, ಏನೋ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ದರ್ಶನ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಈ ವರ್ಷದ ಸಂಕ್ರಾಂತಿ ಹಬ್ಬನ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರಿ? ನಾವು ದೊಡ್ಡವ್ರಿಗೆ ಮನೆ ಎಡೆ ಹಾಕ್ತೀವಿ, ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಹೋಗಿ ಸಪ್ರೇಟಾಗಿ ಅವ್ರಿಗೆ ಎಡೆ ಹಾಕಿ ಅವ್ರು ಸತ್ತವ್ರಿಗೆ ಸ್ವರ್ಗ ಸೇರಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಮಾಡ್ತೀವಿ. ಉಪವಾಸ ಇದ್ದು ಮಾಡ್ಕೊಂಬರ್ತೀವಿ ನಾವು. ಸಂಕ್ರಾಂತಿ ಹಬ್ಬದ ಆಚರಣೆ ಇವತ್ತು ಅಂತಂದ್ರೆ ವರ್ಷದ ಮೊದಲ ಹಬ್ಬವಾಗಿ ಸಂಕ್ರಾಂತಿ ಹಬ್ಬ ಎಲ್ಲರಲ್ಲೂ ಆಚರಣೆಗೆ ಬರುತ್ತೆ. ಏನು ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು? ಎಳ್ಳು ಬೆಲ್ಲ ಬೀರೋದಂದ್ರೆ ಏನು? ನಿಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿಯಾಗಿತ್ತು? ಎಳ್ಳು ಬೆಲ್ಲ ಬೀರೋದು ಅಂದರೆ ತುಂಬ ಚೆನ್ನಾಗಿರ್ತದೆ. ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋದು, ತುಂಬ ವರ್ಷಕ್ಕೊಂದು ಮೊದಲನೇದು ಹಬ್ಬ ಅಲ್ವಾ, ಅದರಿಂದ ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ. ಏನಾದರೂ ದೇವಸ್ಥಾನದಲ್ಲಿ ವಿಶೇಷವಾದ ಸಂಕ್ರಾಂತಿ ಪೂಜೆ ಏನಾದರೂ ಇದೆಯಾ? ಇದೆ ಹೌದು ಇದೆ. ಯಾವ ರೀತಿಯಾಗಾಯ್ತು ಇವತ್ತಿನ ಸಂಕ್ರಾಂತಿ ಹಬ್ಬದ ಆಚರಣೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಾವು ಮೊದಲು ಒಯ್ಯಲೆ ಆರ್ ಟಿ ನಗರದಲ್ಲಿದ್ವಿ. ಈ ವರ್ಷ ನಾವು ಮಲ್ಲೇಶ್ವರಮ್ಮದು ಅಲ್ಲಿ ಇದ್ರ ದೇವಸ್ಥಾನ ಇದೆ, ಯಾವುದು ತಿರುಪತಿ TTD ಎದುರಿಗೆ. ಈ ವರ್ಷ ನಾವು ಮೊದಲನೇದು ಹಬ್ಬ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯ್ತಾ ಇದೆ. ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ? ಏನಾದರೂ ವಿಶೇಷವಾಗಿ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಪೂಜೆ ನಾವು ಎಳ್ಳು ಬೆಲ್ಲ ಗೆಣಸು ಕಬ್ಬು ಎಲ್ಲ ಮಾಡಿದ್ದೀವಿ, ಖಾರ ಪೊಂಗಲ್ ಎಲ್ಲನೂ ಮಾಡಿದ್ದೀವಿ. ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಅಷ್ಟೇ ಇಲ್ಲ, ಎಲ್ಲ ಮಾಡಿದ್ದಾರೆ, ಅದನ್ನು ಆಚರಿಸ್ತಾ ಇದ್ದೀವಿ. ಇದು ವರ್ಷಕ್ಕೊಂದು ಬರೋ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಮೊದಲು ನಾವು ಹಸು ಕಟ್ಟಿದ್ದು, ಹಸು ಎಲ್ಲ ಬಣ್ಣ ಹಾಕಿ ಹೊಸ ಹಗ್ಗ ಹಾಕಿ ಇದು ಮಾಡಿ ಪೂಜೆ ಮಾಡಿ ಬೆಂಕಿ ದಾಟಿಸಿ ಎಲ್ಲ ಮಾಡ್ತಾಯಿದ್ದು.
ಈಗ ಊರಲ್ಲಿದೆ ಹಸುಗಳು, ಈಗ ಪೂಜೆ ಮುಗಿಸ್ಕೊಂಡು ಊರಿಗೆ ಹೋಗಿ ಅಲ್ಲಿ ಆಚರಿಸ್ತೀವಿ. ಮೇಡಮ್, ಸಂಕ್ರಾಂತಿ ಹಬ್ಬ ಅಂದರೆ ಈಗ ಇದು ಟೋಟಲಿ ಅರ್ಬನೈಜೇಷನ್, ಓಕೆ. ಬಟ್ ನಾವು ಹಳ್ಳಿ ವಾತಾವರಣದಿಂದ ಬೆಳೆದು ಬಂದಿರೋದು ಮೇಡಮ್. ನಮಗಿದಂದರೆ ನಮ್ಮ ರೈತರಿಗೆ ತುಂಬ ದೊಡ್ಡ ಹಬ್ಬ ಮೇಡಮ್. ಇದು ಹೇಳ್ಬೇಕಂದ್ರೆ ತುಂಬ ಪ್ರಾಮುಖ್ಯತೆ ಇರುತ್ತೆ ನಮ್ಮ ಹಳ್ಳಿ ಲೈಫಲ್ಲಿ. ನಾವೇನು ಮಾಡ್ತೀವಿ ಅಂದರೆ ಇದನ್ನು ನೀವೆಲ್ಲ ಸಂಕ್ರಾಂತಿ ಅಂತ ಕರಿತೀರ, ಬಟ್ ನಾವು ಸುಗ್ಗಿ ಕಾಲ ಅಂತ ಕರಿತೀವಿ. ಸುಗ್ಗಿ ಬಂತು ಹಿಗ್ಗನು ತಂದಿತ್ತು ನಮ್ಮ ನಾಡಿನ ಜನಕ್ಕೆಲ್ಲ ಅಂತ ನಾವು ಚಿಕ್ಕ ಹುಡುಗರಿಂದ ಹೇಳ್ಕೊಂಡು ಬಂದಿದ್ದೀವಿ. ಅಂದರೆ ಇದು ಈ ಟೈಮಲ್ಲಿ ರೈತರು ಏನಂದರೆ ಎಲ್ಲ ಫಸಲೆಲ್ಲ ಬಂದಿರುತ್ತೆ ಮೇಡಮ್. ಇದು ರೆಸ್ಟ್ ಆ್ಯಕ್ಚುಲಿ ಅವ್ರಿಗೆ. ನಮ್ಮ ಕಡೆ ಅಂದರೆ ಕೋಳಿ ಪಂದ್ಯಗಳಿರುತ್ತೆ, ರಂಗೋಲಿಗಳಿರುತ್ತೆ, ಮತ್ತು ಇದು ಕಬ್ಬು. ನಾವು ಎಲ್ಲ ನಮ್ಮ ಮುಂದೆ ಎಲ್ಲ ಜಾಗಗಳು ತುಂಬ ಇರುತ್ತೆ, ದೊಡ್ಡ ದೊಡ್ಡ ರಂಗೋಲಿಗಳು. ಮತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಎಳ್ಳು ಬೆಲ್ಲ ಮಾಡ್ಕೊತೀವಿ. ಎಳ್ಳು ತುಂಬ ಈ ಟೈಮ್ ಬಂದು ತುಂಬ ಶೀತ. ಎಳ್ಳು ಬಂದುಬಿಟ್ಟು ನಮ್ಮ ಬಾಡಿಗೆ ಹೀಟ್ ಕೊಡುತ್ತೆ, ಓಕೆನಾ. ನಮ್ಮ ದೇಹದ ಉಷ್ಣತೆ ಕಮ್ಮಿ ಮಾಡುತ್ತೆ. ಏನೇ ಆಗಲಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಇದು ಗೆಣಸಿರ್ಬೋದು, ಒಂದು ಕಡಲೆಕಾಯಿ ಇರ್ಬೋದು, ಇದೆಲ್ಲ ನಮ್ಮ ಸಂಸ್ಕೃತಿನ, ನಮ್ಮ ಕಲ್ಚರ್ನ ಎತ್ತಿಡಬೇಕು ಮೇಡಮ್. ಚಿಕ್ಕ ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ಬೇಕು. ಇವಾಗ ಸ್ನಾನ ಎಲ್ಲರೂ ಹೆಂಗೆ ಮಾಡ್ತೀವಿ ಅಂದರೆ ನಿಮ್ಮ ಸಿಟಿ ಇದರಲ್ಲಿ ಏನೋ ಮಾಡಿಬಿಡ್ತೀರಿ, ಬಟ್ ನಾವು ಆ ಥರ ಅಲ್ಲ. ಇದು ಎಳ್ಳಿದು ಪೌಡ್ರ್ ಮಾಡ್ಕೋತೀವಿ. ಮಕ್ಕಳಿಗೆಲ್ಲ ಅಭ್ಯಂಗನ ಸ್ನಾನ ಅಂತ ಹೇಳ್ತೀವಿ, ಅಂದರೆ ಎಣ್ಣೆ ಸ್ನಾನ. ಎಳ್ಳು ಪೌಡ್ರೆಲ್ಲ ಮಾಡ್ಕೊಂಡು ಅದನ್ನ ಮೈಗೆಲ್ಲ ಹಚ್ಬಿಟ್ಟು ಆಮೇಲೆ ಅದು ಒಂದು ಸ್ವಲ್ಪ 5 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀವಿ. ಈ ಥರದೊಂದು ಸಂಪ್ರದಾಯಗಳೆಲ್ಲ ನಾವು ನಮ್ಮ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಮೇಡಮ್. ಆವಾಗಲೇ ನಮ್ಮೊಂದು ವಿಶಿಷ್ಟತೆ, ನಮ್ಮೊಂದು ಸಂಪ್ರದಾಯದ್ದು ತುಂಬ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಬೇರೆಯವ್ರಿಗೆ. ಇಲ್ಲಾಂದರೆ ಎಲ್ಲ ಮರ್ತೋಗ್ಬಿಡುತ್ತೆ. ನಾವಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ, ಬಟ್ ನಮಗೊಂದು ಕೊರತೆ ಇದೆ. ನಮ್ಮ ಮಕ್ಕಳಿಗೆ ಟೆಸ್ಟ್ ಇದೆ, ಇಲ್ಲಾಂದರೆ ಊರಿಗೆ ಹೋಗ್ಬಿಡ್ತಾ ಇದ್ವಿ. ಮನೇಲಿ 3 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿ ಈಗ ದೇವಸ್ಥಾನ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಮತ್ತು ದೇವಸ್ಥಾನಕ್ಕೆ ಬರಬೇಕಾದ್ರೆ ಮಕರ ಸಂಕ್ರಮಣ ಅಂದರೆ ಒಂದು ಈಶ್ವರ ಮತ್ತು ಸೂರ್ಯ ಅವನ ದಿಕ್ಕನ್ನು ಆ ಒಂದು ಹೋಗೋ ಪಥನ ಡಿಫ್ರೆಂಟಾಗಿ ಅಂದರೆ ಬೇರೆ ಕಡೆ ಚಲಾಯಿಸ್ತಾನೆ, ಒಂದು ಕಡೆಯಿಂದ ಹಿಡಿದು ಇನ್ನೊಂದು ಕಡೆ. ಅದನ್ನೇ ಮಕರ ಸಂಕ್ರಮಣ ಅಂತ ಕರಿತೀವಿ. ಇದಕ್ಕೆ ಮುಖ್ಯವಾಗಿ ಈಶ್ವರ ಕಾರಣೀಭೂತವಾಗಿರ್ತಾರೆ. ಇವಾಗ ಈಶ್ವರ ಯಾವುದ್ರ ಮೇಲೆ ಹೋಗ್ತಾನೋ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಲಾಸ್ಟ್ ಇಯರ್ ಬೆಲ್ಲದ ಮೇಲೆ ಹೋಗಿದ್ರು, ಬೆಲ್ಲದ ರೇಟ್ ಜಾಸ್ತಿ ಆಗಿತ್ತು. ಈ ಸರಿ ಏನರಲ್ಲಿ ಹೋಗಿದ್ದಾರೋ ಇನ್ನೂ ನಮಗೆ ಗೊತ್ತಿಲ್ಲ. ಆ ಥರ ಅದಕ್ಕೆ ಎಲ್ಲದಕ್ಕೂ ಲಯಕಾರ ಈಶ್ವರ. ಅದಕ್ಕೆ ಈಶ್ವರನ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಬಂದಿದ್ದೀವಿ. ನಿಮಗೂ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಕೊಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂದರೆ ಸುಗ್ಗಿ ಕಾಲ. ಈ ಕಾಲದಲ್ಲಿ ಬರುವಂತಹ ಮೊದಲನೇ ಬೆಳೆಯಾಗಿರೋ ಕಬ್ಬಾಗಿರ್ಬೋದು, ಎಳ್ಳಾಗಿರ್ಬೋದು, ಮತ್ತು ಕಡಲೆಕಾಯಿ ಬೀಜ ಆಗಿರ್ಬೋದು, ಅಥವಾ ಅವರೆಕಾಳಾಗಿರ್ಬೋದು, ಇದನ್ನು ಎಲ್ಲ ನಮ್ಮ ರೈತ ವರ್ಗದವರು ಅದನ್ನು ಪೂಜೆ ಮಾಡಿ ಅದನ್ನು ಎಲ್ಲರಿಗೂ ಹಂಚುವಂಥ ಕಾಲ. ಇದು ಮಕರ ಸಂಕ್ರಾಂತಿಯ ಕಾಲ. ಇಂದು ವಿಶೇಷವಾಗಿ ಮೊದಲನೇ ಸೂರ್ಯನ ಕಿರಣ ಬೀಳುವಂಥ ದಿನ. ಇದು ನಿಮಗೆ ಗೊತ್ತಿರುವ ಹಾಗೆ ಗವಿಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದ ಮೇಲೆ ಬೀಳುತ್ತೆ. ಅಂದರೆ ಸೂರ್ಯ ನಾನು ಇವಾಗ ಋತು ಬದಲಾವಣೆ ಮಾಡಿ ಇವಾಗ ಬೇಸಿಗೆ ಅನ್ನೋದು ನಾನು ತರ್ತಾ ಇದ್ದೀನಿ ಅಂತ ಹೇಳಿದ್ವಿ, ಬೇಸಿಗೆ ಶುರು ಮಾಡುವಂಥ ಕಾಲ. ಇಲ್ಲಿ ಬೆಂಗಳೂರಲ್ಲಿ ನಾರ್ಮಲಿ ಏನಾಗುತ್ತೆ ಅಂತಂದರೆ ವಿ ಆರ್ ಆಲ್ ವೆರಿ ಬ್ಯುಸಿ. ಸಾಧಾರಣ ಎಲ್ಲರೂ ಬ್ಯುಸಿ ಇರ್ತೀವಿ. ಎಷ್ಟೇ ಪ್ರೊಫೆಷ್ನಲ್ಸ್ ಆಗಿದ್ರು ಏನಾಗಿದ್ರು ಈ ಹಬ್ಬವನ್ನು ಸಂತೋಷವಾಗಿ ಆಚರಣೆ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದರೆ ನಾವು ಫ್ಲ್ಯಾಟಲ್ಲಿ ಇರ್ಬೋದು, ಇಂಡಿಪೆಂಡೆಂಟ್ ಮನೆಯಲ್ಲಾಗಿರ್ಬೋದು, ನಮ್ಮ ಅನುಕೂಲ ತಕ್ಕಂತೆ ನಾವು ಮನೆಗೆ ಮಾವಿನ ಸೊಪ್ಪು, ಮಾವಿನ ತೋರಣ ಕಟ್ಟಿ ಮನೆಯಲ್ಲಿ ಹಬ್ಬ, ಕೋಸಂಬರಿ, ಪಾಯಸ, ಆ ಥರದೆಲ್ಲ ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿ ಎಲ್ಲರಿಗೂ ಹಂಚ್ತೀವಿ. ಮನೆಗೆ ಹೋಗಿ ಎಳ್ಳು ಬೀರ್ತೀವಿ. ಎಳ್ಳು ಬೀರೋದು ಅಂದರೆ ಎಳ್ಳು ಮತ್ತು ಸಕ್ಕರೆ ಹೆಚ್ಚು, ಕಬ್ಬು, ಬಾಳೆಹಣ್ಣು ಈ ಥರ ಇತ್ಯಾದಿ ಅಂತ ಎಲ್ಲರಿಗೂ ಹೋಗ್ಬಿಟ್ಟು ಎಳ್ಳು ಬೀರಿ ಎಲ್ಲ ಕೊಟ್ಟು ಒಳ್ಳೆ ಮಾತಾಡುವಂಥ, ಅಂದರೆ ಎಳ್ಳು ತಿಂದು ಒಳ್ಳೆ ಮಾತಾಡುವಂಥ. ಅಂದರೆ ಈ ಕಾಲದಲ್ಲಿ ನಮಗೆಲ್ಲ ಬೆಳಕು ಬರುವಂತಹ ಸೂರ್ಯ ಎಲ್ಲ ಬೆಳಕನ್ನು ಕೊಡಲಿ, ಎಲ್ಲ ಜ್ವಲಿಸಲಿ. ಅಂದರೆ ಲೆಟ್ ಎವ್ರಿಥಿಂಗ್ ಗೆಟ್ ಬ್ರೈಟ್ ಅಂತೀವಲ್ಲ, ಹಾಗೆ ಎಲ್ಲ ಚೆನ್ನಾಗಿ ಪ್ರಕಾಶಮಾನವಾಗಿದ್ದು ಎಲ್ಲರ ಜೀವನ ಸೌಖ್ಯವಾಗಿರಲಿ ಅಂತ ಈ ಸರ್ವೇಶ್ವರನಲ್ಲಿ ಪ್ರಾರ್ಥನೆ. ಮೊದಲನೇದಾಗಿ ಎಲ್ಲ ದೇವರಿಗೂ, ದೇವಾನುದೇವತೆಗಳಿಗೂ ಕೆಲಸವನ್ನು ಹಂಚಿಕೊಡುವವನು ಮಹಾಶಿವ. ಹಾಗಾಗಿ ಶಿವ ಲಯಕರ್ತ ಅಂತ ಹೇಳಿದ್ರು ಅವನು ಭೋಲೆನಾಥ. ಎಲ್ಲರಿಗೂ ಅಯ್ಯೋ ಅಂದರೆ ರಾಕ್ಷಸಗಳಾಗಿರ್ಬಹುದು, ಒಳ್ಳೆಗಳಾಗಿರ್ಬಹುದು, ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಪ್ರತಿ ಒಬ್ಬ ವ್ಯಕ್ತಿಗಳಿಗೂ ಆತ ಕಾಪಾಡ್ತಾನೆ. ಅಂದರೆ ಅವಕಾಶವನ್ನು ಕೊಡ್ತಾನೆ. ಅವಕಾಶ ಕೊಟ್ಟು ನಿಮಗೆ 3 ಅವಕಾಶ ಕೊಡ್ತಾನೆ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಅದಕ್ಕಿಂತ ಒಂದಿಲ್ಲ. ಹಾಗೆ ಈ ಸರ್ವೇಶ್ವರನಲ್ಲಿ ಮೊರೆ ಹೊಕ್ಕಿದರೆ ನಮಗೆ ಒಳ್ಳೆಯದಾಗತ್ತೆ. ಮತ್ತು ನಮ್ಮ ಮಲ್ಲೇಶ್ವರಕ್ಕೆ ಪ್ರಧಾನ ದೇವಸ್ಥಾನವಾಗಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದು ವಿಶೇಷವಾಗಿರೋ ದೇವಸ್ಥಾನ.
ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಗ್ಯಾರಂಟಿ ಟಿ ವಿ ತಾವು ಅಥವಾ ಸರ್ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಇಲ್ಲಿ ಸೇರಿ ನೆರೆಹೊರೆಯಲ್ಲಿ ಇರುವಂಥ ಎಲ್ಲ ಭಕ್ತಾದಿಗಳು ಈ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸಂಕ್ರಾಂತಿ ಮಕರ ಸಂಕ್ರಮಣ, ಥಂಡಿ ಸ್ಟಾಪ್ ಆಗಿ ಚಳಿ ಸ್ಟಾಪ್ ಆಗಿ ಇದು ಸ್ಟಾರ್ಟ್ ಆಗುತ್ತೆ, ಹೊಸ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದು ಒಂದು ಸೆಲಿಬ್ರೇಷನ್ ಮಾಡ್ತಾರೆ. ಡಿಫ್ರೆಂಟ್ ರೀಜನ್ದಾಗ ಡಿಫ್ರೆಂಟ್ ಥರ ಪೊಂಗಲ್ ಆ ಥರ ಎಲ್ಲ. ಸಂಕ್ರಾಂತಿ ಆಚರಣೆ ನಿಮ್ಮ ಮನೆಯಲ್ಲಿ ಹೇಗಿತ್ತಮ್ಮ? ಅಕ್ಕಿ ಯಾಕೆ ಹೇಳಿದ್ದಾಳೆ ಆ ಥರನೇ ಐತಿ. ನಾವು ಮಹಾರಾಷ್ಟ್ರೀಯನ್ ಇದ್ದೇವೆ, ಅದಕ್ಕೆ ಇವತ್ತಿನ ದಿವಸ ತಿಳುಗುಳಿಗೆ ಹಾಗೆ ಕೊಡ್ಬೋಲ್ಲ ಹಿಂಗೆ ಅಂತೀವಿ. ವಿಶೇಷವಾಗಿ ಏನಾದರೂ ಸಂಕ್ರಾಂತಿಗೆ ಯಾವ ತಿನಿಸನ್ನ ಮಾಡಿದ್ದೀರಾ? ನಾವು ತಿಳುಗುಳು ವಡಿ ಅಂತ ಬೆಲ್ಲ ಮತ್ತು ಎಳ್ಳು ಹಾಕಿ ಅದ್ರದ್ದು ವಡಿ ಮಾಡ್ತೀವಿ, ಶೇಂಗಾದ ಹೋಳ್ಗೆ ಮಾಡ್ತೀವಿ, ಕರ್ದಂಟು ಮಾಡ್ತೀವಿ, ಚೂಡ ಮಾಡ್ತೀವಿ, ಈ ಥರ ಎಲ್ಲ ಮಾಡ್ತೀವಿ. ಸ್ವೀಟ್ ಹಾಂ ಪೂಜೆಗಳು ಎಲ್ಲ ಮಾಡಿ ಮುಂಚೆ ಬೆಳಗ್ಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಬರ್ತೀವಿ. ಇವತ್ತು ಸಂಕ್ರಾಂತಿ ಹಬ್ಬ, ದೇವಸ್ಥಾನಕ್ಕೆ ಬಂದಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿಯಾಗಿತ್ತು? ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಎಲ್ಲ ಬೇಗ ಪೂಜೆ ಮಾಡಿ ಎಲ್ಲ ಪ್ರಸಾದ ಕೊಟ್ಟು ಎಲ್ಲರಿಗೂ ಈಗ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ತುಂಬ ಚೆನ್ನಾಗಿ ಆಚರಣೆ ನಡೀತಾ ಇದೆ. ಒಂದು ನಿಮಿಷ. ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚ್ತಾರೆ, ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಏನು ಇದರ ಪದ್ಧತಿಯ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅದೇ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸೊ ಎಲ್ಲರೂ ಬಾಯಿ ಸಿಹಿ ಮಾಡಿಕೊಂಡು ಎಲ್ಲ ಒಳ್ಳೆ ಮಾತಾಡಲಿ ಅನ್ನೋ ಹೊಸ ಆರಂಭ ಶುರುವಾಗಲಿ ಅಂತ ಎಲ್ಲರೂ ಈ ಥರ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಮುಖ್ಯವಾಗಿ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಾನೆ, ಶಿವ ಒಂದಿಷ್ಟು ರಾಶಿಗಳಿಗೆ ಅಧಿಪತ್ಯವನ್ನ ಹೊಂದುತ್ತಾನೆ ಅನ್ನೋ ಕಾರಣಕ್ಕೆ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ಶಿವನಿಗೆ ಪೂಜೆ ಮಾಡೋದ್ರ ಮೂಲಕ ಆಚರಣೆ ಮಾಡಲಾಗುತ್ತೆ. ಹಾಗೇನೆ ಏನು ಬಂದ ಭಕ್ತಾದಿಗಳು ಕೂಡ ಮನೆಯಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ರು, ಹಾಗೇನೆ ಎಳ್ಳು ಬೆಲ್ಲ ಬೀರೋದಂದ್ರೆ ಏನು, ಊರುಗಳಲ್ಲಿ ಹಬ್ಬಗಳನ್ನ ಯಾವ ರೀತಿಯಾಗಿ ಆಚರಣೆ ಮಾಡಲಾಗುತ್ತೆ, ವರ್ಷದ ಮೊದಲ ಹಬ್ಬವನ್ನ ಸಂಕ್ರಾಂತಿ ಹಬ್ಬವನ್ನ ಯಾವ ಕಾರಣಕ್ಕಾಗಿ ಆಚರಣೆಯನ್ನ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.